ಪುತ್ತೂರಿನಲ್ಲಿ ಅನುದಾನ ಕುರಿತಂತೆ ವಾಗ್ಯುದ್ಧ ನಿಲ್ಲುವಂತ ಲಕ್ಷಣಗಳೇ ಕಾಣ್ತಾ ಇಲ್ಲ. ತಾನು ತಂದಂತಹ ಅನುದಾನಗಳನ್ನ ತನ್ನದೆಂದು ಹಾಲಿ ಶಾಸಕ ಅಶೋಕ್ ಕುಮಾರ್ ರೈ ಅವರು ಬಿಂಬಿಸ್ತಾ ಇದ್ದಾರೆ ಎಂದು ಮಾಜಿ ಶಾಸಕ ಸಂಜೀವ ಮಠಂದೂರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಶೋಕ್ ಕುಮಾರ್ ರೈ ಅವರು ಶಾಸಕರಾದ 1 ವರ್ಷದಲ್ಲಿ ಪುತ್ತೂರಿಗೆ 1400 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೇನೆ ಎಂದು ಹೇಳಿ ತಿರುಗಾಡ್ತಾ ಇದ್ದಾರೆ. ಆದರೆ ಎಲ್ಲ ಅನುದಾನಗಳು ಕೇಂದ್ರ ಸರ್ಕಾರದಾಗಿದೆ, ಎಲ್ಲ ಅನುದಾನಗಳು ಬಿಜೆಪಿ ಸರ್ಕಾರವೇ ಬಿಡುಗಡೆ ಮಾಡಿರುವುದಾಗಿದೆ ಎಂದು ತಿಳಿಸಿದರು. ಕೇಂದ್ರ ಅನುದಾನಗಳ ದಾಖಲೆ ಪತ್ರಗಳನ್ನ ಅವರು ಬಿಡುಗಡೆ ಮಾಡಿದ್ರು. ಬಿಜೆಪಿ ಸೇರ್ಪಡೆಗೊಂಡ ಪುತ್ತಿಲ ಪರಿವಾರದ ಅರುಣ್ ಕುಮಾರ್ ಪುತ್ತಿಲ ಕೂಡ ಈ ಸುದ್ದಿಗೋಷ್ಠಿಯಲ್ಲಿ ಇದ್ರು. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 40 ವರ್ಷದಿಂದ ಆಗದಂತ ಒಂದು ಘನ ಕಾರ್ಯವನ್ನು ಪುತ್ತೂರಿನ ಶಾಸಕರು ಮತ್ತು ಅವರ ಬೆಂಬಲಿಗರು ಮಾಡಿದರೆ ಪುತ್ತೂರಿನ ಶಾಸಕರು ಬೆಂಬಲಿಸಿ ಮತ್ತೆ ಆ ವ್ಯಕ್ತಿಗೆ ಬೆದರಿಕೊಡುವಂತ ಕೆಲಸವನ್ನು ಮಾಡ್ತಾರೆ. ಬಹುಶಃ ನಾನು ಕಂಡುಕೊಂಡಾಗಿ ಸುಳ್ಯದಲ್ಲಿ ಶಾಸಕರಿಲ್ಲ ಅಂತೇಳಿ ಬಿಂಬಿಸುವಂತ ಕೆಲಸ ಕೂಡ ಪುತ್ತೂರಿನ ಶಾಸಕರು ಮಾಡ್ತಾ ಇದ್ದಾರೆ. ಆ ಸುಳ್ಯಕ್ಕೆ ಬಂದ ಅನುದಾನವನ್ನು ಹಿಂದೆ ಅಂಗಾರು ಮಂತ್ರಿಗಳಾಗಿರುವಂತಹ ಸಂದರ್ಭದಲ್ಲಿ ಬಿಡುಗಡೆಗೊಂಡಂತಹ ಅನುದಾನ, ಡಿ.ವಿ. ಸದಾನಂದಗೌಡರು ನಮ್ಮ ಕೊಯ್ಲದಲ್ಲಿ ಏನು ವೆಟರ್ನರಿ ಕಾಲೇಜನ್ನು ಆರಂಭ ಮಾಡಿ ಅವತ್ತು ಬಜೆಟ್ ಅಲ್ಲಿ ಘೋಷಣೆ ಮಾಡಿ ಆಮೇಲೆ ಆದಂತಹ ಕಾಮಗಾರಿಗೆ ಬಿಡುಗಡೆಗೊಂಡಂತಹ ಕೊಯ್ಲದ ಸಬ್ಸ್ಟೇಷನ್ ಎಲ್ಲವೂ ಬಹುಶಃ ಪುತ್ತೂರಿನ ಈ ಅನುದಾನದ ಪಟ್ಟಿಯಲ್ಲಿ ಇದೆ. ಸುಮಾರು 483 ಕೋಟಿ ಸುಳ್ಯದು ಕೂಡ ಪುತ್ತೂರಿಗೆ ಬಂದು ಸೇರಿದೆ, ಪುತ್ತೂರಿನ ಜನತೆಗೆ ಅದು ಸೇರಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ರೀತಿಯಾಗಿ ಒಂದು ಜನರನ್ನು ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳುವಂಥದ್ದು, ಬಿಜೆಪಿ ಸರ್ಕಾರ ಇರುವಾಗ ಕೋಟಿ ಅನುದಾನಗಳು ಮಾತಾಡ್ತಾ ಇದ್ರು, ಅಭಿವೃದ್ಧಿ ಅನುದಾನ ಮಾತಾಡ್ತಾ ಇದ್ರು, ಕಾಮಗಾರಿಗಳು ಮಾತಾಡ್ತಾ ಇದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕರು ಕೋಟಿ ಮಾತಾಡ್ತಾ ಇದ್ದಾರೆ, ಕೆಲಸ ಮಾತಾಡ್ತಾ ಇಲ್ಲ. ಎಲ್ಲ ಚುನಾವಣೆ ಗಿಮಿಕ್, ಅದೇ ರೀತಿಯಲ್ಲಿ ಇದನ್ನು ಯಾರು ಪ್ರಶ್ನಿಸ್ತಾರೋ ಅವರಿಗೆ ಬೆದರಿಕೆ ಒಡ್ಡುವಂತ ಕೆಲಸ, ಇದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಶಾಸಕ ಮಾಡುವಂಥದ್ದಲ್ಲ.